ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಭಾರತ ಹಾಗೂ ಇತರೆ ರಾಷ್ಟ್ರಗಳ ವಿರುದ್ಧ ಅವರು ಸಮರವನ್ನ ಸಾರಿರುವಂತಹದನ್ನ ನಾವು ನೋಡ್ತಾ ಇರಬಹುದು. ಆದರೆ ಭಾರತದ ವಿರುದ್ಧ ಕೈ ತೊಳೆದುಕೊಂಡು ಅಮೆರಿಕ ಬಿದ್ದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನಮ್ಮ ಮೇಲೆ 25% ಏನು ತಾರೀಫನ್ನ ಹೇರಿದ್ದಾರೆ. ನಮ್ಮ ಒಂದು ಸರಕುಗಳ ಸಾಗಣೆ ಮೇಲೆ ಈಗ ಸುಂಕವನ್ನ ವಿಧಿಸಿರುವಂತಹದ್ದು. ಇದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ಆ ಪೋಸ್ಟ್ ಅನ್ನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಾ. ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ನಾವು ಹೇಳಿದೀವಿ. ಏನು ಆ ಪೋಸ್ಟ್ ಅಂತಂದ್ರೆ, ಭಾರತ ಈಗಲೂ ಕೂಡ ರಷ್ಯಾ ಜೊತೆ ಕೈ ಜೋಡಿಸಿದೆ. ರಷ್ಯಾ ಜೊತೆಗೆ ಇಂಧನ ಒಂದು ಖರೀದಿಯಲ್ಲಿ ಈಗಲೂ ಕೂಡ ಭಾರತ ಇನ್ವಾಲ್ವ್ ಆಗಿದೆ. ಹೆಚ್ಚುವರಿಯಾಗಿ ಅವರಿಂದಲೇ ತೈಲವನ್ನ ಖರೀದಿಯನ್ನ ಮಾಡ್ತಾ ಇದೆ. ಜೊತೆಗೆ ವಿಶ್ವಾದ್ಯಂತ ಜಾಗತಿಕ ಮಾರುಕಟ್ಟೆಯಲ್ಲಿ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ರೇಟ್ಗೆ ಮಾರ್ಬಿಟ್ಟು ಒಂದು ಲಾಭವನ್ನ ಪಡಿತಾ ಇದ್ದಾರೆ. ಇದು ಒಂದು ರೀತಿ ಅಸಹ್ಯಕರ ಒಂದು ವ್ಯಾಪಾರ ಸಿಸ್ಟಮ್ ಅಂತ ಇದನ್ನ ಮಾಡಿದಲ್ದೆ, ನಮ್ಮನ್ನ ಇನ್ಸಲ್ಟ್ ಮಾಡಿದಲ್ದೆ, ಏನು ರಷ್ಯಾ ಈಗ ಉಕ್ರೇನ್ ಮೇಲೆ ಯುದ್ಧ ನಡೆಸ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇಡೀ ವಿಶ್ವ ಈ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವ್ರ ಮೇಲೆ ಅಂದ್ರೆ ಏನು ಒಂದು ರಷ್ಯಾ ಮೇಲೆ ಒತ್ತಡವನ್ನ ಹೇರ್ತಾ ಇದ್ರೆ, ಇಂತಹ ಒಂದು ಸಂದರ್ಭದಲ್ಲೂ ಕೂಡ ಭಾರತ ತನ್ನ ಒಂದು ಏನು ಸಪೋರ್ಟ್ ಅನ್ನ ಅಥವಾ ರಷ್ಯಾ ಜೊತೆಗೆ ಒಂದು ವ್ಯಾಪಾರವನ್ನ ನಿಲ್ಲಿಸಲಿಲ್ಲ. ಹೆಚ್ಚುವರಿ ಪಾಲುದಾರರಾಗಿ ವ್ಯಾಪಾರವನ್ನ ಇಲ್ಲೂ ಕೂಡ ನಡೆಸ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇದರಿಂದ ಭಾರತದ ಮೇಲೆ ಒಂದು ಪೆನಾಲ್ಟಿಯನ್ನ ಹಾಕ್ತೀವಿ, ಜೊತೆಗೆ ಏನು ಈ ಒಂದು ಸುಂಕ ಏನಿದೆಯಲ್ಲ ಇದನ್ನ ಬಿಟ್ಟು ಇನ್ನಷ್ಟು ಹೆಚ್ಚುವರಿ ಸುಂಕವನ್ನ ವಿಧಿಸ್ತೀವಿ ಅಂತ ನಮಗೆ ಒಂದು ಬೆದರಿಕೆ, ಒಂದು ಗೊಡ್ಡು ಧಮಕಿಯನ್ನ ಹಾಕಿರ್ತಾರೆ. ಇದಕ್ಕೆ ರಷ್ಯಾ ಹಾಗೂ ಭಾರತ ತನ್ನದೇ ಆದಂತಹ ರೀತಿಯಲ್ಲಿ ಉತ್ತರಗಳನ್ನ ಕೊಟ್ಟಾಗಿದೆ. ಈಗಲೂ ಕೂಡ ಜೊತೆಗೆ ನಮ್ಮ ಒಂದು ಭಾರತ ಅದಕ್ಕೆ ಒಂದು ಸ್ಪಷ್ಟನೆಯನ್ನ ಕೂಡ ನೀಡಿದೆ. ರಷ್ಯಾ ಜೊತೆಗೆ ನಮಗೇನು ಒಪ್ಪಂದ ಇದೆ ಅದರ ಪ್ರಕಾರ ನಾವು ಒಂದು ತೈಲವನ್ನ ಖರೀದಿ ಮಾಡ್ತೀವಿ. ಅದರಲ್ಲಿ ಯಾವುದೇ ರೀತಿಯಾದಂತಹ ಏನು ಒಪ್ಪಂದ ಮೀರಿ ಯಾವುದು ಕೂಡ ನಡೀತಾ ಇಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಬಟ್ ಈಗ ಏನು ಭಾರತೀಯ ಸೇನೆ ಒಂದು ಪೋಸ್ಟ್ ಅನ್ನ ಮಾಡಿದೆ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿಯನ್ನ ಹೆಪ್ಪಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗೆಲ್ಲೋ ಒಂದು ಕಡೆ ಅಮೆರಿಕಾಗೆ ಇದು ಪಾಕಿಸ್ತಾನದ ಮೇಲೆ ಒಲವು ಹೆಚ್ಚಾಗೋಯ್ತಾ ಅನ್ನುವಂತಹ ಒಂದು ಸಂದೇಹ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ಭಾರತದ ಮಿತ್ರ ರಾಷ್ಟ್ರ ಆಗ್ತಾ ಇದೆ ಅಮೆರಿಕ ಅನ್ನೋ ಹೊತ್ತಲ್ಲೇ ಅಮೆರಿಕ ಮತ್ತದೇ ತನ್ನ ನರಿಬುದ್ಧಿಯನ್ನ ತೋರಿಸಿರುವಂತಹದ್ದು, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿರುವಂತಹದ್ದು. ಈ ಒಂದು ಆಪರೇಷನ್ ಸಿಂಧೂರದ ಟೈಮ್ನಲ್ಲೂ ಕೂಡ ಅಮೆರಿಕ ಪಾಕಿಸ್ತಾನಕ್ಕೆ ಬಿಲಿಯನ್ ಗಟ್ಟಲೆ ಲೋನನ್ನು ಕೂಡ ಕೊಟ್ಟಿದ್ದನ್ನು ನೀವು ನೋಡಬಹುದು. ಅದೇ ರೀತಿ ಆಗಿ 1971 ಅಂದರೆ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದ ನಡುವಿನ ಒಂದು ಏನು ಯುದ್ಧ ಇರುತ್ತೆ, ಆ ಒಂದು ಸಂದರ್ಭದಲ್ಲಿ ಭಾರತ ಬಾಂಗ್ಲಾದೇಶಕ್ಕೆ ಒಂದು ಸಪೋರ್ಟನ್ನು ಮಾಡ್ತಿರುತ್ತೆ, ಬಾಂಗ್ಲಾದೇಶಕ್ಕೆ ಗೆಲುವನ್ನು ತಂದುಕೊಡುತ್ತೆ, ಸ್ವಾತಂತ್ರ್ಯವನ್ನು ತಂದುಕೊಡುತ್ತೆ. ಆ ಒಂದು ಸಂದರ್ಭದಲ್ಲೂ ಕೂಡ ಅಮೆರಿಕ ಇದೇ ರೀತಿ ಪಾಕಿಸ್ತಾನಕ್ಕೆ ಸಪೋರ್ಟನ್ನು ಮಾಡಿರುತ್ತೆ, ಶಸ್ತ್ರಾಸ್ತ್ರಗಳನ್ನು ನೀಡಿರುತ್ತೆ. ಆಗ ಫ್ರೆಂಚ್ ಸರ್ಕಾರ ಇರ್ಬೋದು ಅಥವಾ ಸೋವಿಯತ್ ಒಕ್ಕೂಟ ಏನಿರ್ಬೋದು, ಇವರಿಬ್ರು ಕೂಡ ಶಸ್ತ್ರಾಸ್ತ್ರವನ್ನ ಪೂರೈಕೆ ಮಾಡೋದನ್ನ ಆಗುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಒದಗಿಸೋದಕ್ಕೆ ಫ್ರೆಂಚ್ ಸರ್ಕಾರ ಇರ್ಬೋದು, ಸೋವಿಯತ್ ಒಕ್ಕೂಟ ಇರ್ಬೋದು ಆಗೋದಿಲ್ಲ ಅಂತ ನಿರಾಕರಣೆಯನ್ನ ಮಾಡ್ತವೆ. ಆಗ ಡೊನಾಲ್ಡ್ ಅಮೆರಿಕ ಒಂದು ಅಧ್ಯಕ್ಷ ಏನಿರ್ತಾರೆ ಅಥವಾ ಅಮೆರಿಕ ಸರ್ಕಾರ ಏನಿರುತ್ತೆ, ಯಾವ ರೀತಿ ಆ ದೇಶಗಳ ಮೇಲೆ ಮತ್ತೆ ನ್ಯಾಟೋ ಶಕ್ತಿಗಳ ಮೇಲೆ ಯಾವ ರೀತಿ ಒತ್ತಡವನ್ನ ಹೇರಿರ್ತಾರೆ, ಯಾವ ರೀತಿ ಪಾಕಿಸ್ತಾನಕ್ಕೆ ಆಗಲೂ ಕೂಡ ಬೆಂಬಲವನ್ನ ನೀಡಿರ್ತಾರೆ, ಎಷ್ಟು ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನ ಅವರಿಗೆ ಆಗಲೂ ಕೂಡ ಒದಗಿಸಲಾಗಿರುವಂತಹದ್ದು ಅನ್ನೋದನ್ನ ಇತ್ತೀಚೆಗೆ ಒಂದು ಪೋಸ್ಟ್ ನ ಮೂಲಕ ಇದೀಗ ಭಾರತೀಯ ಸೇನೆ ರಿವೀಲ್ ಮಾಡಿರುವಂತಹದ್ದು. ಅಂದ್ರೆ ಈ ಮೂಲಕ ನಮಗೆ ಗೊತ್ತಾಗೋದೇನು ಅಂತಂದ್ರೆ, ಅಮೆರಿಕ ಮೊದಲಿನಿಂದಲೂ ಕೂಡ ಇದೇ ರೀತಿ ಎಲ್ಲದರಲ್ಲೂ ಕೂಡ ಮಧ್ಯಸ್ಥಿಕೆ ವಹಿಸೋದು, ನಾನೇ ಗ್ರೇಟ್ ಅಂತ ತೋರಿಸ್ಕೊಳ್ಳೋಕೆ, ನಾನೇ ಡಾಮಿನೇಟ್ ಮಾಡ್ತಿದ್ದೀನಿ ವರ್ಲ್ಡ್ನ ವಿಶ್ವನ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಭಾರತದ ಜೊತೆಗೆ ಮಿತ್ರ ರಾಷ್ಟ್ರ ಅಥವಾ ಭಾರತದ ಪರ ಇದ್ದೀವಿ ಅಂತ ತೋರಿಸ್ಕೊಂಡು ಯಾವಾಗಲೂ ಕೂಡ ಭಾರತದ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನೇ ಅಮೆರಿಕ ಮಾಡಿರೋದು ಈಗ ಗೊತ್ತಾಗ್ತಿದೆ. ದಶಕಗಳಿಂದಲೂ ಕೂಡ ಅಮೆರಿಕ ಪಾಕಿಸ್ತಾನಕ್ಕೆ ಸಾಥ್ ನೀಡ್ತಿದೆ. ಇನ್ನು 1971 ಟೈಮಲ್ಲಿ ಏನು ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಲಾಗತ್ತೆ ಅಮೆರಿಕದ ಥ್ರೂ, ಆಗಲೂ ಕೂಡ ಪಾಕಿಸ್ತಾನ ಕೇಳಿದಂತ ಬೆಲೆಗೆ ಅಂದ್ರೆ ತೀರಾ ಕಡಿಮೆ ಬೆಲೆಗೆ ಅವ್ರಿಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತಾರೆ. ಹಾಗಾದ್ರೆ ಅಮೆರಿಕದ ಉದ್ದೇಶ ಏನು? ಅಮೆರಿಕ ಮಿತ್ರ ರಾಷ್ಟ್ರ ಅಲ್ಲ. ಅಮೆರಿಕ ಅದೇನೋ ಹೇಳ್ತಾರಲ್ಲ, ದುಶ್ಮನ್ ಕಹಾ ಹೇ ಅಂದ್ರೆ ಹಮಾರೆ ಬಗಲ್ ಮೇ, ಅಂದ್ರೆ ನಮಗೆ ನಮ್ಮ ಪರ ಇಟ್ಕೊಂಡು ನಮ್ಮ ಪರ ಇರೋ ತರ ನಾಟಕ ಮಾಡ್ಕೊಂಡು ನಮಗೆ ಒಳ್ಳೇದಾಗುತ್ತೆ, ವಿಶ್ವಕ್ಕೆ ನಾವು ಒಳ್ಳೇದು ಮಾಡ್ತೀವಿ ಅಂತ ನಾಟಕ ಮಾಡ್ಕೊಂಡಿರುವಂತಹ ಅಮೆರಿಕ
ಎಲ್ಲೋ ಒಂದ್ ಕಡೆ ಉಗ್ರಗಾಮಿ ಸಪೋರ್ಟ್ ದೇಶಕ್ಕೆ ಉಗ್ರಗಾಮಿಯನ್ನ ಏನು ತನ್ನಲ್ಲಿ ಇಟ್ಕೊಂಡು ಪೋಷಣೆ ಮಾಡ್ತಿರುವಂತಹ ರಾಷ್ಟ್ರಕ್ಕೆ ದಶಕಗಳಿಂದಲೂ ಕೂಡ ಸಪೋರ್ಟ್ ಮಾಡ್ತಿದೆ. ಅದಕ್ಕೊಂದು ತಾಜಾ ಉದಾಹರಣೆ ಅಂದ್ರೆ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಪಾಕಿಸ್ತಾನಕ್ಕೆ ಯಾವ ರೀತಿ ಅಮೆರಿಕ ಸಪೋರ್ಟ್ ಮಾಡ್ತು, ಅವರಿಂದ ಪೆಹಲ್ಗಾಮ್ ಅಟ್ಯಾಕ್ ಆಯ್ತು ಅನ್ನುವಂತಹ ಟೈಮಲ್ಲೂ ಇಡೀ ವಿಶ್ವ ಯಾವಾಗ ಪಾಕಿಸ್ತಾನವನ್ನ ವಿರೋಧ ಮಾಡ್ತು, ಪಾಕಿಸ್ತಾನನ ನಿಂದಿಸ್ತೋ ಆ ಒಂದು ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನಕ್ಕೆ ಏನು ಅಮೆರಿಕ ಬೆಂಬಲವನ್ನ ನೀಡ್ತು. ಆದ್ರೆ ಈಗ ಅಮೆರಿಕ ಏನ್ ಬೊಬ್ಬೆ ಹೊಡಿತಾ ಇದೆ, ಭಾರತ ತೈಲವನ್ನ ಖರೀದಿ ಮಾಡ್ತಿದೆ ರಷ್ಯಾದಿಂದ, ಉಕ್ರೇನ್ ವಿರುದ್ಧ ಯುದ್ಧ ಸ್ಟಾಪ್ ಮಾಡಿ ಅಂತ ನಾವು ಹೇಳ್ತಾನೆ ಇದೀವಿ, ಆದ್ರೆ ಭಾರತ ಕೇಳ್ತಾ ಇಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅಂದ್ರೆ ಭಾರತ ಈ ಒಂದು ಟರ್ಮ್ ನಲ್ಲೂ ಕೂಡ ಈ ಯುದ್ಧಕ್ಕೆಲ್ಲ ಒಂದ್ ಕಡೆ ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಆಂಗಲ್ ಅಲ್ಲಿ ಅಮೆರಿಕ ಮಾತಾಡ್ತಿದ್ರೆ, ಹಾಗಾದ್ರೆ ಅಮೆರಿಕ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹದ್ದು ಏನು ಅನ್ನುವಂತಹದ್ದು ಈಗ ಸವಾಲನ್ನ ಎತ್ತಿರುವಂತಹದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಜೊತೆಗೆ ಏನು ಅಮೆರಿಕ ಏನು ಎಲ್ಲ ಒಂದು ಸುಮಾರು ರಾಷ್ಟ್ರಗಳ ವಿರುದ್ಧ ಒಂದು ಸುಂಕ ಸಮರವನ್ನು ಸಾರಿದೆಯಲ್ಲ, ಇದರಲ್ಲೂ ಕೂಡ ಪಾಕಿಸ್ತಾನಕ್ಕೆ ತಾನೆಷ್ಟು ಫೇವರಿಸಮ್ ತೋರಿಸ್ತಾ ಇದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದು ಕೊಟ್ಟಿದೆ. ಪಾಕಿಸ್ತಾನಕ್ಕೆ 29% ಅಷ್ಟು ತಾರೀಫನ್ನು ವಿಧಿಸಿರುತ್ತೆ ಅಮೆರಿಕ, ಆದರೆ ಅದನ್ನು ಸಡನ್ ಆಗಿ ಈಗ 19%ಕ್ಕೆ ಇಳಿಕೆ ಮಾಡಿರುವಂತಹದ್ದು. ಹೀಗೆ ಪಾಕಿಸ್ತಾನಕ್ಕೆ ಯಾಕೆ ಇಷ್ಟು ಪ್ರೀತಿ ಉಕ್ಕರಿತಿದೆ ಅಮೆರಿಕಾಗೆ ಅನ್ನೋದನ್ನ ನಾವು ಹುಡುಕ್ತಾ ಹೋದ್ರೆ ಇದರಲ್ಲಿ ಬೇರೆ ಏನು ತುಂಬಾ ದೊಡ್ಡ ದೊಡ್ಡ ರೀಸನ್ಗಳೇನು ನಾವು ಹುಡುಕೋದು ಬೇಡ. ಜಿಯೋ ಪೊಲಿಟಿಕಲ್ ಗೇಮ್ ಅಂತಾನೆ ಹೇಳ್ಬೋದು. ಎಸ್, ಜಿಯೋ ಪೊಲಿಟಿಕಲ್ ಗೇಮ್ ಅಲ್ಲಿ ಭಾರತ ಮುಂದೆ ಡೆವಲಪ್ ಆಗಬಾರ್ದು, ಭಾರತನ ಡೆವಲಪ್ ಆಗಕ್ಕೆ ಬಿಟ್ರೆ ನಮ್ಮ ಭಾರತ ಮುಂದೆ ಫ್ಯೂಚರಲ್ಲಿ ಪಕ್ಕಾ ವಿಶ್ವಗುರು ಆಗತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ಅವ್ರಿಗೆ ಅಮೆರಿಕಾಗೆ ಒಂದು ಭಯ ಶುರುವಾಗಿದೆ. ಅದರಲ್ಲೂ ಡೊನಾಲ್ಡ್ ಟ್ರಂಪ್ಗೆ ಮೋದಿ ವಿಶ್ವಗುರು ಆಗ್ಬಿಟ್ರೆ ನನ್ನ ವರ್ಚಸ್ ಕಡಿಮೆ ಆಗುತ್ತೆ ಅನ್ನುವಂತಹ ಒಂದು ಭಯ ಶುರುವಾಗದೆ, ಹಾಗಾಗಿನೇ ಭಾರತವನ್ನ ಬೆಳೆಯೋದಕ್ಕೆ ಬಿಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಕಟ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರುವಂತಹದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.